ಒಬ್ಬ ನಾರ್ಮಲ್ ಹೆಣ್ಮಗಳು ಡೈಲಿ ಸ್ಕಿನ್ ಕೇರ್ ರೂಟೀನ್ ಎಷ್ಟು ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಸ್ಟೆಪ್ನ ಸ್ಕಿನ್ ಕೇರ್ ರೂಟೀನ್ ಬೇಕು ಅಂತ? ನನ್ನ ಕ್ಲೈಂಟ್ಗಾಗ್ಲಿ ಮತ್ತೊಬ್ರಿಗಾಗ್ಲಿ ಈ ತರ ಎಕ್ಸ್ಟ್ರಾಡಿನರಿಯಾಗಿ ಏನಾದರೂ ಅವ್ರ ಸಜೆಷನ್ ಕೇಳಿದ್ರೆ ನಾನು ಕೊಡೋದೇ ಇಲ್ಲ. ಯಾವಾಗಲೂ ನಾವು ಒಂದು ಕ್ರೀಮಿಂದನೇ ಏನೋ ಒಂದು ಸಿರಮ್ ಹಾಕಿನೇ ನಮ್ಮ ಸ್ಕಿನ್ನ ಮೇಂಟೈನ್ ಮಾಡಬೇಕು, ಅದು ಸುಳ್ಳು. ಟ್ರೆಂಡ್ ಪ್ರಕಾರ ಮೇಕಪ್ ಮಾಡೋದಲ್ಲ ಮೇಕಪ್. ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದೆ. ಏನ್ ಬೇಕಂದ್ರೂ ಅಲ್ಲೇ ಸಿಗುತ್ತೆ ನಿಮ್ಗೆ. ಒಂದು ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, ಏನ್ ಮಾಡ್ಬೇಕು ಅನ್ನೋದು. ಕರೆಕ್ಟ್ ಅಲ್ವಾ? ನಿಜ ಹೇಳ್ಬೇಕಂದ್ರೆ ನಾನು ಒಂದೇ ಸರಿ ಬ್ರೈಡಲ್ ಮೇಕಪ್ ಕೋರ್ಸ್ ಮಾಡಿರೋದು. ಸೊ ಅದಾದ್ಮೇಲೆ ಯಾವುದೇ ಯುನಿಕ್ ಲುಕ್ ಕಲಿಯೋದಕ್ಕೆ ಅಂತ ನಾನು ಯಾವುದೇ ಕೋರ್ಸ್ಗೂ ಇದುವರೆಗೂ ದುಡ್ಡು ಹಾಕಿಲ್ಲ. ಸೊ ಎಷ್ಟು ದಿವಸ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗತ್ತೆ. ನಾವು ಕ್ರಿಯೇಟಿವಿಟಿನ ನಾವು ಕ್ರಿಯೇಟ್ ಮಾಡಬೇಕು. ನನ್ನ ಕೆಲಸ ನೋಡ್ತಾರೆ, ಇಷ್ಟಪಡ್ತಾರೆ, ಇನ್ನೂ 10 ಜನಕ್ಕೆ ರೆಫರ್ ಮಾಡ್ತಾರೆ. ಆ್ಯಂಡ್ ನನಗೆ ಈ ಮೇಕೋವರ್ ಇಂಡಸ್ಟ್ರಿನ ಇತ್ತೀಚಿನ ಈಗ ದಿನ ಬೆಳಗಾದ್ರೆ ಒಂದೊಂದು ಹೊಸ ಹೊಸ ಟ್ರೆಂಡ್ ಹುಟ್ಕೊಳ್ತಾ ಇರುತ್ತೆ. ಎಸ್ಪೆಷಲಿ ಈ ಮೇಕೋವರ್ ಮತ್ತು ಬ್ಯೂಟಿ ಇಂಡಸ್ಟ್ರಿನಲ್ಲಿ ಹೊಸ ಟ್ರೆಂಡ್ಗಳು ಸಿಕ್ಕಾಪಟ್ಟೆ. ಸೊ ಮುಂಚೆ ಎಲ್ಲ ಜಸ್ಟ್ ನೈಲ್ ಪಾಲಿಶ್ ಮಾಡಿದರೆ ಸಾಕಾಗ್ತಿತ್ತು, ಬಟ್ ಈಗ ನೈಲ್ ಆರ್ಟ್ಸ್ ಬಂದಿದೆ. ಅದ್ರ ನಂತರ ಮತ್ತೆ ಆರ್ಟಿಫಿಷಿಯಲ್ ನೇಲ್ಸ್ಗಳು ಬಂತು. ಈ ಥರ ತುಂಬ ಬೇಗ ಇದಾಗುತ್ತೆ. ಎಸ್ಪೆಷಲಿ ಮೇಕೋವರ್ನಲ್ಲೂ ಕೂಡ ಹಾಗೇನೆ. ಮುಂಚೆ ಬ್ರೈಡಲ್ ಲುಕ್ ಬೇರೆ ಆಗ್ತಿತ್ತು, ಆಮೇಲೆ ಈ ನ್ಯೂಡ್ ಮೇಕಪ್ ಅನ್ನೋವಂಥ ಟ್ರೆಂಡ್ ಬಂದಿದೆ. ಸೊ ಈ ಟ್ರೆಂಡ್ಗಳಿಗೆ ಹೆಂಗೆ ಅಪ್ಡೇಟ್ ಆಗೋದು ಮೇಕೋವರ್ ಆರ್ಟಿಸ್ಟ್ಗಳು ಅಂತ? ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಪ್ರಕಾರ ಟ್ರೆಂಡ್ ಪ್ರಕಾರ ಮೇಕಪ್ ಮಾಡೋದಲ್ಲ ಮೇಕಪ್ಪು. ಒಂದು ಕ್ಲೈಂಟ್ಗೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಮೇಕಪ್ ಮಾಡಿ ನಾವು ಮೇಕಪ್ ಕಂಪ್ಲೀಟ್ ಆದಮೇಲೆ ಒಂದು ಹೆಣ್ಮಗಳು ಮಿರರ್ ಮುಂದೆ ನಿಂತ್ಕೊಂಡು ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಟ್ಟರೆ ಅದೇ ನಮ್ಮ ಬಿಗ್ ಸಕ್ಸಸ್. ಓಕೆ ಅಲ್ವಾ? ಸೊ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಅದನ್ನೇನು ನಾವು ಯಾವುದೋ ಒಂದು ಇನ್ನೊಂದು ಎಲ್ಲೋ ಕ್ಲಾಸ್ಗೆ ಹೋಗಿ ಎಕ್ಸ್ಪರಿಮೆಂಟ್ ಮಾಡೇ ತಿಳ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ, ನಿಜ ಹೇಳ್ಬೇಕಂತಂದರೆ. ಸೊ ನೀವು ನೋಡಿರೋ ಪ್ರಕಾರ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬ್ರೈಡಲ್ ಮೇಕಪ್ ಅಂತೆ, ಪಾರ್ಟಿ ಮೇಕಪ್ ಅಂತೆ, ಅದು ಇದು ಅದಂತ ಒಂದು 10 ನೇಮ್ ಹೇಳ್ತಾರೆ. ಬಟ್ ಅವ್ರ ಪೇಜ್ಗಳಿಗೆ ಹೋಗಿ ನೋಡಿ, ಏನಾದರೂ ಬೇರೆ ಕಾಣಿಸ್ತಾ ಇದೆಯಾ? ಬ್ರೈಡಲ್ಲೇ ಜಾಸ್ತಿ ಇರುತ್ತೆ. ಅಲ್ಲ, ಬ್ರೈಡಲ್ ಅಂತ ಅಲ್ಲ, ಪ್ರಾಡಕ್ಟ್ಸ್ ವೈಸ್ ಸ್ವಲ್ಪ ಚೇಂಜ್ ಆಗುತ್ತೆ ಬಿಟ್ರೆ ಆಯ್ತಾ. ಇವಾಗ ಏನೋ ಒಂದು ವಾಟರ್ ಪ್ರೂಫ್ ಲಿಪ್ಸ್ಟಿಕ್ ಹಾಕ್ಬಿಟ್ಟು ಇದು ವಾಟರ್ ಪ್ರೂಫ್ ಮೇಕಪ್ ಅಂತೀವಿ. ಕರೆಕ್ಟ್ ಅಲ್ವಾ? ಟೆಕ್ನಿಕ್ ಚೇಂಜ್ ಇದೆ, ಏನಾದ್ರು ಅಪ್ಲಿಕೇಶನ್ ಟೆಕ್ನಿಕ್, ಬ್ರ್ಯಾಂಡ್ ಚೇಂಜ್ ಅಷ್ಟೇ. ಅದನ್ನ ಚೇಂಜ್ ಮಾಡ್ಕೊಳಕ್ ಎಷ್ಟೊತ್ತು ಬೇಕು ಸ್ಟೂಡೆಂಟ್ಸ್ಗಳಿಗೆ ಅಪ್ಗ್ರೇಡ್ ಆಗೋದಕ್ಕೆ, ಅಲ್ವಾ? ಸೊ ಮಾಡ್ಕೊಳ್ಳಿ, ಅದನ್ನ ಅಪ್ಗ್ರೇಡ್ ಆಗ್ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ತುಂಬಾ ತಲೆ ಕೆಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಮತ್ತೆ ಸುರಿಯೋದ್ ಬೇಡ. ಇವಾಗ ಏನಂದ್ರೆ ಮುಂಚೆ ತರ ನಮ್ಮ ಕಾಲದ ತರ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಸೋಷಿಯಲ್ ಮೀಡಿಯಾ ತುಂಬಾ ಅಪ್ಡೇಟ್ ಆಗ್ಬಿಟ್ಟಿದೆ. ಏನ್ ಬೇಕಂದ್ರೂ ಅಲ್ಲೇ ಸಿಗುತ್ತೆ ನಿಮ್ಗೆ. ಒಂದು ಪ್ರಾಡಕ್ಟ್ ನಾಲೆಡ್ಜ್ ಆಗಿರ್ಬೋದು, ಏನ್ ಮಾಡ್ಬೇಕು ಅನ್ನೋದು. ಕರೆಕ್ಟ್ ಅಲ್ವಾ? ಸೊ ಅದ್ರ ಬೇಸಿಸ್ ಮೇಲೆ ನೀವು ಕೂಡ ಎಫರ್ಟ್ ಹಾಕ್ಬೇಕು. ಯಾವ್ದೋ ಒಂದು ಕ್ಲಾಸ್ಗೆ ಹೋಗಿ ಮಾಸ್ಟರ್ ಕ್ಲಾಸ್ಗೆ ಹೋಗಿ ಬಂದಿದ ತಕ್ಷಣ ನನ್ಗೆ ಏನೋ ಕಲಿಬೇಕು ಮಾಡ್ಬೇಕು ಎಕ್ಸ್ಪೆಕ್ಟೇಷನ್ ಅಲ್ಲ. ಸೊ ನೀವು ಎಫರ್ಟ್ ಹಾಕಿ ಹೊಸ ಪ್ರಾಡಕ್ಟ್ಗಳು ಲಾಂಚ್ ಆಗ್ತಾ ಇರುತ್ತೆ. ಬೈ ಮಾಡಿ, ಎಕ್ಸ್ಪರಿಮೆಂಟ್ ಮಾಡಿ, ಏನ್ ಗ್ಲೋ ಕೊಡುತ್ತೆ, ಏನ್ ಸ್ಕಿನ್ ಯಾವ ತರ ಫಿನಿಶಿಂಗ್ ಕೊಡುತ್ತೆ ಅಂತ ನೋಡಿ. ಆಕ್ಚುಲಿ ನಾನು ಯೂಶಲಿ ಮಾಡೋದೇ. ತುಂಬಾ ಜನ ನನ್ನ ಕೇಳ್ತಾ ಇರ್ತಾರೆ, ಯುನಿಕ್ ಲುಕ್ ನ ನೀವ್ ಎಲ್ಲಿ ಕಲ್ತ್ರಿ? ನಿಜ ಹೇಳ್ಬೇಕಂದ್ರೆ ನಾನು ಒಂದೇ ಸರಿ ಬ್ರೈಡಲ್ ಮೇಕಪ್ ಕೋರ್ಸ್ ಮಾಡಿರೋದು. ಸೊ ಅದಾದ್ಮೇಲೆ ಯಾವುದೇ ಯುನಿಕ್ ಲುಕ್ ಕಲಿಯೋದಕ್ಕೆ ಅಂತ ನಾನು ಯಾವುದೇ ಕೋರ್ಸ್ಗೂ ಇದುವರೆಗೂ ದುಡ್ಡು ಹಾಕಿಲ್ಲ. ನಾನು ಮಲ್ಕೊಳ್ಳೋದೇ 2 ಗಂಟೆ. ಬೇಕಾದ್ರೆ ನೀವು ನೋಡಿ ಆನ್ಲೈನ್ ಅಲ್ಲೇ ಇರ್ತೀನಿ. ನನ್ಗೆ ಅದು ರೋಟಿನ ಅಭ್ಯಾಸ ಆಗ್ಬಿಟ್ಟಿದೆ. ಏನಂತಂದ್ರೆ ನಾನು ತುಂಬಾ ಹುಡುಕಾಡ್ತೀನಿ, ಏನ್ ಮಾಡ್ಬೋದು ಅಂತ. ಆಬ್ವಿಯಸ್ಲಿ ಯಾವ್ದೋ ಏನಾದ್ರು ಮಾಡ್ಬೇಕು ಅಂತ ಅನಿಸಿದಾಗ ನಾವೇ ಕ್ರಿಯೇಟಿವಿಟಿ ಮಾಡ್ತೀನಿ. ನಾನು ಇನ್ನೊಬ್ರ ಮೇಲೆ ನಾನು ಡಿಪೆಂಡ್ ಆಗಲ್ಲ. ಇದಕ್ಕೆ ಏನ್ ಮಾಡ್ಬೇಕು, ಈ ಲುಕ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಏನ್ ಆಕ್ಸೆಸರೀಸ್ ಬೇಕು, ಎಲ್ಲಿ ಹುಡುಕ್ಬೇಕು, ಎಲ್ಲಿ ತರಬೇಕು, ಹುಡುಕಾಡ್ತೀನಿ. ಸೊ ತಗೊಂಬಂದ್ ಕುತ್ಕೊಂಡು ನಾನೇ ಮಾಡ್ತೀನಿ. ನೀವು ನಂಬಲ್ಲ, ಕೆಲವೊಂದು ಶೂಟ್ಸ್ಗಳಲ್ಲಿ ಕಿರೀಟಗಳಿಂದ ಆಕ್ಸೆಸರೀಸ್ ಇಂದ ನಮ್ಮ ಸ್ಟೂಡೆಂಟ್ ನ ಕೂರ್ಸ್ಕೊಂಡು ನಾವೇ ಪ್ರಿಪೇರ್ ಮಾಡಿದೀವಿ. ಯಾರಷ್ಟೆಲ್ಲ ರಿಸ್ಕ್ ತಗೋತಾರೆ ಇವಾಗ? ಏನಂದ್ರೆ ಇವಾಗೆಲ್ಲ ಯಾರೋ ಒಬ್ರು ತೋರಿಸ್ಬಿಡ್ಬೇಕು, ಹೋಗ್ಬೇಕು, ಮಾಸ್ಟರ್ ಕ್ಲಾಸ್ ಕೂತ್ಕೊಂಡು ದುಡ್ಡು ಕೊಟ್ಬಿಟ್ಟು ಕಲ್ತ್ಕೊಬರ್ಬೇಕು. ಸೊ ಎಷ್ಟು ದಿವಸ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕ್ರಿಯೇಟಿವಿಟಿನ ನಾವು ಕ್ರಿಯೇಟ್ ಮಾಡಬೇಕು. ಸೊ ನೀವು ನೋಡಿರ್ಬೋದು, ನಾನು ಜಾಸ್ತಿ ಯಾವುದು ಮಾಸ್ಟರ್ ಕ್ಲಾಸ್ ನಾನು ಹೋಗೋದೇ ಇಲ್ಲ. ನಾನು ಇದ್ರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಈಗ ಮೇಕೋವರ್ ಆರ್ಟಿಸ್ಟ್ಗಳು ಅಪ್ಗ್ರೇಡ್ ಆಗೋದು ಅಂತ ಬಂದಾಗ ಮಾಸ್ಟರ್ ಕ್ಲಾಸ್ಗಳು, ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ಸ್ಗಳು ಬಹಳ ದೊಡ್ಡ ಟ್ರೆಂಡು. ಸೊ ಇದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಆದ್ರೆ ಮೇಕೋವರ್ ಆರ್ಟಿಸ್ಟ್ಗಳು ಅಂತ ಬಂದಾಗ ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ಸ್ಗಳ ಹಿಂದೆ ಓಡೋದು ಬಹಳ ಒಂದು ಯೂಶುವಲ್ ಪ್ರೊಸೀಡಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಇದೆಷ್ಟು ಇಂಪಾರ್ಟೆಂಟು? ನಿಜವಾಗ್ಲೂ ಇದು ಅವಶ್ಯಕತೆ ಇದೆಯಾ? ಈ ಮಾಸ್ಟರ್ ಕ್ಲಾಸಸ್ಗಳು ಅಂತ ಬಂದಾಗ ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ಸ್ಗಳು ಕಲಿಯೋದಕ್ಕೆ ಎಷ್ಟು ಪೂರಕ ಇದೆ, ಎಷ್ಟು ಅವಶ್ಯಕತೆ ಇಲ್ಲ? ನೋಡಿ, ಅಟ್ಲೀಸ್ಟ್ ಮಾಸ್ಟರ್ ಕ್ಲಾಸ್ ಅಂತ ಹೋದಾಗ ಸ್ಟೂಡೆಂಟ್ಸ್ಗಳು ಇವಾಗ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಏನೋ ಒಂದು ಪ್ರಾಡಕ್ಟ್ ಅಪ್ಗ್ರೇಡ್ ಆಗಿರುತ್ತೆ, ಅವ್ರಿಗೆ ಗೊತ್ತಿರಲ್ಲ. ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗ್ತಾರೆ ಮಾಸ್ಟರ್ ಕ್ಲಾಸ್ಗೆ, ಅದು ತಪ್ಪಲ್ಲ. ಬಟ್ ಸರ್ಟಿಫಿಕೇಟ್ ಹಿಂದೆ ಓಡೋದು
ದೊಡ್ಡ ತಪ್ಪು ಅಂತ ನಾನು ಹೇಳ್ತೀನಿ. ಬಿಕಾಸ್ ನನ್ನ ಹತ್ರ ಇವತ್ತು ಇಷ್ಟು ಸರ್ಟಿಫಿಕೇಟ್ಗಳಿದಾವೆ. ಯಾಕಂದ್ರೆ ನಾನು ಒಂದ್ ದಿವಸ ಓಡ್ದೋಳೆ, ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇವತ್ತವರೆಗೂ ನಾನು ಒಂದು ಸರ್ಟಿಫಿಕೇಟ್ನು ನನ್ನ ಸ್ಟುಡಿಯೋದಲ್ಲಿ ನಾನು ಹಾಕಿಲ್ಲ. ಇದುವರೆಗೂ ನನ್ನ ಯಾವುದೇ ಒಂದು ಕ್ಲೈಂಟು ನನ್ನನ್ನು ಸರ್ಟಿಫಿಕೇಟ್ ಕೇಳಿಲ್ಲ. ನನ್ನ ಕೆಲಸ ನೋಡ್ತಾರೆ, ಇಷ್ಟಪಡ್ತಾರೆ, ಇನ್ನೂ 10 ಜನಕ್ಕೆ ರೆಫರ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಅದು ಇದು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೀವು ನಂಬಲ್ಲ, ನಾವು ಅದನ್ನು ಕೊಡ್ತಾ ಇರಲಿಲ್ಲ ಮುಂಚೆ. ಸ್ಟೂಡೆಂಟ್ ಮೈಂಡ್ ಸೆಟ್ ಏನು ಗೊತ್ತಾ, ಮ್ಯಾಮ್ ನೀವು ಕೊಡಲ್ವಾ, ಮ್ಯಾಮ್ ನೀವು ಕೊಡಲ್ವಾ ಅಂತ ಬುಕಿಂಗ್ಸ್ಗಳು ಕಡಿಮೆ ಆಗೋದು. ಸೊ ಸ್ಟೂಡೆಂಟ್ಗೆ ಅರ್ಥ ಮಾಡ್ಸಕ್ ಆಗಲ್ಲ ನಾವು. ಆಯ್ತು ತಗೊಳ್ಳಿ, ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಎಲ್ಲಾರು ಮಾಡಿದನ್ನ ನಾವು ಮಾಡ್ಬೇಕಾಗತ್ತೆ, ಇಷ್ಟ ಇಲ್ದೇ ಇದ್ರು. ಯಾಕಂದ್ರೆ ಎಲ್ಲಾರ ಮಧ್ಯೆ ಬದುಕ್ತಾ ಇದೀವಲ್ಲ. ಬಟ್ ನಾನ್ ಕೇಳ್ತೀನಿ, ನೀವು ಒಂದು ಆರ್ಟಿಸ್ಟ್ ಆಗಿರೋದ್ರಿಂದ ಈ ಫಿಲ್ಮ್ ಫೀಲ್ಡ್ ಅಲ್ಲಿ ಎಲ್ಲ ಎಷ್ಟು ಜನ ಒಳ್ಳೊಳ್ಳೆ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ. ಅವರೆಲ್ಲ ತುಂಬಾ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನಾದ್ರೂ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಗೆಲ್ಲ ಮೇಕಪ್ ಮಾಡ್ತಾ ಇದಾರ? ಖಂಡಿತ ಇಲ್ಲ. ಇಲ್ಲ ಅಲ್ವಾ? ಆದ್ರೆ ಎಷ್ಟೆಲ್ಲ ಒಳ್ಳೊಳ್ಳೆ ಲುಕ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಿಜ ತಾನೇ, ನಮ್ಗಿಂತ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರೆ. ಅದನ್ನ ನಾನು ಒಪ್ಕೋತೀನಿ. ನಾವೇ ದೊಡ್ಡ ಆರ್ಟಿಸ್ಟ್ ಅಂತಲ್ಲ. ಕೆಲವೊಂದು ಹುಡುಗರು ಇದ್ದಾರೆ ಮೇಕಪ್ ಇಂಡಸ್ಟ್ರಿಗಳಲ್ಲಿ ತುಂಬಾ ವರ್ಷಗಳಿಂದ. ಅವ್ರೇನ್ ಎಲ್ಲೆಲ್ಲೋ ಹೋಗಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಯಾವುದೇ ಥಿಯೋರಿ ಗೊತ್ತಿಲ್ಲ ಅವರಿಗೆ. ನಿಜ ತಾನೆ? ಸೊ ಅದೆಲ್ಲ ಕಣ್ಣಳ್ತೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ 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 ಅವರು ಎಷ್ಟು ಚೆನ್ನಾಗಿ ಒಂದು ದೇವಿ ಲುಕ್ ಬಂದ್ರು ನಮ್ಗಿಂತ ಸಖತ್ತಾಗಿ ಮಾಡ್ತಾರೆ. ನಿಜ ತಾನೆ? ನಿಜ. ಸೊ ಸರ್ಟಿಫಿಕೇಟ್ ಇಂದ ಯಾಕೆ ಓಡ್ತಿದ್ದಾರೆ ಅನ್ನೋದು ನನ್ಗೆ ಇದು ಗೊತ್ತಾಗ್ತಿಲ್ಲ. ತುಂಬಾ ಜನಕ್ಕೆ ಏನ್ ಗೊತ್ತಾ, ಗೌರ್ಮೆಂಟ್ ಸರ್ಟಿಫಿಕೇಟ್, ಗೌರ್ಮೆಂಟ್ ಅನ್ನ ವರ್ಡ್ ಕೇಳಿದ ತಕ್ಷಣ ಮನುಷ್ಯ ಖುಷಿ ಆಗ್ಬಿಡುತ್ತೆ ಸ್ಟೂಡೆಂಟ್ಸ್ ಗಳಿಗೆ. ಬಟ್ ಏನ್ ಸಿಗುತ್ತೆ, ಲೋನ್ ಸಿಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದರಿಂದ ಲೋನ್ ಸಿಗೋದು ಹೇಳ್ಕೊಳ್ಳೋ ಒಂದು ರೆಕಗ್ನೈಸ್ ಇಟ್ಕೋಬೇಕು ನೀವು. ಬಿಟ್ರೆ ಲೋನ್ ಯಾರು ಕೊಡ್ತಾರೆ? ಲೋನ್ ಏನಕ್ಕೆ ಕೊಡ್ತಾರೆ? ನಮ್ಗೆ ತೀರ್ಸೋ ಕೆಪಾಸಿಟಿ ಇದ್ರೆ ಬಂದು ಬಿಸ್ನೆಸ್ ಏನ್ ಮಾಡ್ತಿದೀವಿ ಎಲ್ಲ ನೋಡಿ ಚೆಕ್ ಮಾಡಿ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಅದರ ಸರ್ಟಿಫಿಕೇಟ್ ಲೋನ್ ಕೊಡೋದ್ರೆ ನಂದು ತುಂಬಾ ಇದಾವಪ್ಪ, ಕೊಡ್ತೀನಿ ಅಲ್ವಾ? ಸೊ ನನಗೆ ಈ ತರದ ಈ ಅಪ್ಗ್ರೇಡೇಷನ್ ಅಂತೆಲ್ಲ ಬರೋವಾಗ ಬೇರೆ ಬೇರೆ ಕೆಟಗರಿಯ ಇದಿರುತ್ತೆ. ಬಟ್ ಈ ಬ್ಯೂಟಿ ಅಂತ ಬರೋವಾಗ ಈಗ 8 to 12 ಸ್ಟೆಪ್ಸ್ ಅಂತೆಲ್ಲ ನಾವು ಹೇಳ್ತೀವಿ. ಡೈಲಿ ಸ್ಕಿನ್ ಕೇರ್ ರೂಟೀನ್ಸು ಅಂತೆಲ್ಲ. ನೀವು ಬೀಯಿಂಗ್ ಎನ್ ಬ್ಯೂಟಿಷಿಯನ್ ಕೂಡ ಆಗಿರೋ ಕಾರಣಕ್ಕೆ ನಾನು ಕೇಳ್ತೀನಿ, ಒಬ್ಬ ನಾರ್ಮಲ್ ಹೆಣ್ಮಗಳು ಡೈಲಿ ಸ್ಕಿನ್ ಕೇರ್ ರೂಟೀನ್ ಎಷ್ಟು ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಸ್ಟೆಪ್ನ ಸ್ಕಿನ್ ಕೇರ್ ರೂಟೀನ್ ಬೇಕು ಅಂತ? ಅಂದ್ರೆ ನಾರ್ಮಲ್ ಹೆಣ್ಮಕ್ಳು 2 ಟೈಪ್ಸ್ ಆಫ್ ಹೆಣ್ಮಕ್ಳು ಇರ್ತಾರೆ. ಒಂದು ಈ ಸೆಲೆಬ್ರಿಟಿ ರೇಂಜ್ ಅಲ್ಲಿ, ಇನ್ನೊಂದು ಕಾಮನ್ ಪೀಪಲ್ಸ್. ಇವಾಗ ನೀವೆಲ್ಲ ಅಂತ ಬಂದಾಗ ಸೆಲೆಬ್ರಿಟೀಸ್ ಗಳಂತ ಬಂದಾಗ ಅವರು ಎನಿ ಟೈಮ್ ಸ್ಕಿನ್ ಕೇರ್ ಮಾಡ್ಬೇಕಾಗತ್ತೆ. ಬಿಕಾಸ್ ಅವ್ರ ಶೂಟ್ಸ್ ಗಳಿರುತ್ತೆ, ತುಂಬಾ ಎನಿ ಟೈಮ್ ಮೇಕಪ್ಸ್ ಗಳಾಗ್ತಾ ಇರ್ತೀರಾ ಡೈಲಿ. ಇವಾಗ ಬ್ರೈಡ್ಸ್ ಎಲ್ಲ ಬಂದು ಯಾವಾಗ್ಲೂ ಒಂದು ಇವೆಂಟ್ಗೆ ಮೇಕಪ್ ಮಾಡಿದ್ರೆ ಸೆಲೆಬ್ರಿಟಿಗಳು ಪಾಪ ಡೈಲಿ ಮಾಡಬೇಕು. ಸೊ ಆ ತರ ಇದ್ದಾಗ ಸ್ಕಿನ್ ಕೇರ್ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ ಅವರಿಗೆ. ಬಟ್ ಕಾಮನ್ ಪೀಪಲ್ಸ್ಗೆಲ್ಲ ಅಷ್ಟೊಂದೆಲ್ಲ ಸ್ಕಿನ್ ಕೇರ್ ಬೇಕಾಗಿಲ್ಲ ನನ್ನ ಪ್ರಕಾರ. ನೀವು ನಂಬ್ತಿರೋ ಇಲ್ವೋ, ಇದುವರೆಗೂ ನಾನೊಂದು ಬ್ಯೂಟಿಷಿಯನ್ ಫೀಲ್ಡ್ ಅಲ್ಲಿ ಇದ್ರು ನನ್ನ ಕ್ಲೈಂಟ್ಗಾಗ್ಲಿ ಮತ್ತೊಬ್ರಿಗಾಗ್ಲಿ ಈ ತರ ಎಕ್ಸ್ಟ್ರಾಡಿನರಿಯಾಗಿ ಏನಾದ್ರು ಅವ್ರ ಸಜೆಷನ್ ಕೇಳಿದ್ರೆ ನಾನು ಕೊಡೋದೇ ಇಲ್ಲ. ನೀವು ನ್ಯಾಚುರಲ್ ಆಗೇ ಚೆನ್ನಾಗಿದ್ದೀರಾ, ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ. ಆದಷ್ಟು ಕೆಮಿಕಲ್ಸ್ನ ಕಡಿಮೆ ಯೂಸ್ ಮಾಡಿ. ಇವಾಗ ನೋಡಿ, ನನಗೆ 39 ಇಯರ್ಸ್, ನಾನು ಇದುವರೆಗೂ ಯೂಸ್ ಮಾಡೋದೇ ಒಂದು ಮಾಯ್ಶ್ಚರೈಸರ್ ಅಷ್ಟೇ. ನಾನು ಇದುವರೆಗೂ ಒಂದು ಮಾಯ್ಶ್ಚರೈಸರ್ ಬಿಟ್ರೆ ಏನು ಯೂಸ್ ಮಾಡಲ್ಲ. ಈ ತರ ಏನಾದ್ರು ಇವೆಂಟ್ಗಳಿದ್ದಾಗ ಆಬ್ವಿಯಸ್ಲಿ ನಾನು ಮೇಕಪ್ ಮಾಡ್ಕೋತೀನಿ. ಬಟ್ ಡೈಲಿ ರೋಟೀನ್ ನಾನು ಹೇಳ್ತಾ ಇರೋದು, ನನ್ನ ಸ್ಕಿನ್ ಏನಾಗಿದೆ. ಒಂದ್ ಮಗುನ್ ತಾಯಿ, ನಾನು 14 ವರ್ಷದ ಮಗಳಿದ್ದಾಳೆ ನನ್ಗೆ. ಏನಾಗಿದೆ ಸ್ಕಿನ್? ನಾವು ತಗೊಳ್ಳೋ ಫುಡ್ ಅಲ್ಲಾಗಿರ್ಬೋದು, ಅದ್ರಲ್ಲಿ ನೀವು ರೋಟೀನ್ಸ್ಗಳನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಮಾಡ್ಬೇಕು, ಯೋಚನೆ ಮಾಡ್ಬೇಕು ಅಲ್ವಾ? ಯಾವಾಗ್ಲೂ ನಾವು ಒಂದು ಕ್ರೀಮ್ ಇಂದಾನೆ ಏನೋ ಒಂದು ಸಿರಮ್ ಹಾಕಿನೇ ನಮ್ ಸ್ಕಿನ್ ನ ಮೇಂಟೈನ್ ಮಾಡ್ಬೇಕು, ಅದು ಸುಳ್ಳು. ಅನ್ನೆಸರಿ ಏಂತಕ್ಕೆ? ಇವಾಗ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಅಷ್ಟೆಲ್ಲ ಸ್ಕಿನ್ ರೋಟೀನ್ ಮಾಡಕ್ ದುಡ್ಡು ಇರುತ್ತಾ? ನಿಜ. ಮತ್ತೆ ನಿಜ ಅಲ್ವಾ? ಇನ್ ರೆಗ್ಯುಲರ್ ಹೆಣ್ಮಕ್ಳುಗಳಿಗೆ ತುಂಬಾ ಬ್ಯೂಟಿ ಕಾನ್ಶಿಯಸ್ ಹೆಣ್ಮಕ್ಳು ಇರ್ತಾರೆ. ಈಗ 2 ಕೆಟಗರಿ ಹೆಣ್ಮಕ್ಳು ಇರ್ತಾರೆ. ಕೆಲವರು ಬ್ಯೂಟಿ ಬಗ್ಗೆ ಅಷ್ಟೇನು ತಲೆ ಕೆಡ್ಸ್ಕೊಳ್ಳಲ್ಲ. ಇನ್ ಕೆಲವರು ಬ್ಯೂಟಿ ಕಾನ್ಶಿಯಸ್ ತುಂಬಾ ಇರುತ್ತೆ. ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನ ಇದು ಮಾಡ್ತಾರೆ. ಡೈಲಿ ಹೊಸ ಲಿಪ್ಸ್ಟಿಕ್, ಶೇಡ್ಸ್ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇಂಥ ಹೆಣ್ಮಕ್ಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಲೈಕ್ ತುಂಬಾ ಬ್ಯೂಟಿ ಕಾನ್ಶಿಯಸ್ ಇರುವಂತ ಹೆಣ್ಮಕ್ಳಿಗೆ ಆಸ್ ಎ ಬ್ಯೂಟಿಷಿಯನ್ ಅಂಡ್ ಆಸ್ ಎ ಮೇಕ್ ಓವರ್ ಆರ್ಟಿಸ್ಟ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೆಲವೊಬ್ರಿಗೆ ಕ್ರೇಜ್ ಇರುತ್ತೆ ನೋಡಿದೀನಿ. ಬಟ್ ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಮಾಡ್ಬಿಡಿ ಅಂತಾನು ಹೇಳಕ್ಕಾಗಲ್ಲ, ಮಾಡಿ ಅಂತಾನು ಹೇಳಕ್ಕಾಗಲ್ಲ. ಬಟ್ ಆದಷ್ಟು ಸುಮ್ನೆ ಮೇಕಪ್ ಗಳನ್ನ ಹಾಕೊಂಡ್ ಕುತ್ಕೋಬೇಡಿ. ಒಂದು ಇವೆಂಟ್ ಇದ್ರೆ ಹಾಕೊಳ್ಳಿ. ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಜಿನ್ಯೂನ್ ಆಗಿ ಹೇಳ್ತೀನಿ, ದುಡ್ಡು ಮಾಡೋ ಮೈಂಡ್ ಸೆಟ್ ನನ್ಗಿಲ್ಲ. ಆಯ್ತಾ? ಒಂದು ಇವೆಂಟ್ ಹೋಗ್ತೀವಿ, ಸೊ ಆಬ್ವಿಯಸ್ಲಿ ನಮಗ್ ಮೇಕಪ್ ಬೇಕೇ ಅಲ್ವಾ? ಸೊ ಕೆಲವೊಬ್ರು ಏನಾಗುತ್ತೆ ಅಂದ್ರೆ ಖುಷಿಯಿಂದ ಡೈಲಿ ಆಫೀಸ್ಗೂ ಮಾಡ್ಕೊಂಡು ಹೋಗ್ತಾರೆ. ಅದು ಬೇಡ.
ಇದು ಸ್ಕಿನ್ ಮೇಲೆ ಡ್ಯಾಮೇಜ್ ಮಾಡುತ್ತೆ ಅನ್ನೋದಂತೂ ಅಂದ್ರೆ ಸೀರಿಯಸ್ ಆಬ್ವಿಯಸ್ಲಿ ಫ್ಯೂಚರ್ ಅಲ್ಲಿ ಗೊತ್ತೇ ಆಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಫ್ಯೂಚರ್ ಅಲ್ಲಿ ಆಬ್ವಿಯಸ್ಲಿ ಸ್ಕಿನ್ ಹೈಡ್ರೇಟಿಂಗ್ ಕಡಿಮೆ ಆಗ್ಬೋದು, ಡ್ರೈ ಆಗ್ಬೋದು, ಕೆಮಿಕಲ್ಸ್ ಅಲ್ವಾ. ಸೊ ಈಗ ರೆಗ್ಯುಲರ್ಲಿ ಬೇರೆ ಎಲ್ಲರೂ ಕೂಡ ಬ್ರೈಡಲ್ ಮೇಕ್ ಓವರ್ ಮಾಡ್ತಾರೆ, ಅದಕ್ಕೆಲ್ಲ ಪೋರ್ಟ್ಫೋಲಿಯೋ ಶೂಟ್ಸ್ ಎಲ್ಲ ಮಾಡ್ತಾರೆ. ಸೊ ನೀವು ಸ್ಮಶಾನದಲ್ಲೆಲ್ಲ ಶೂಟ್ ಮಾಡಿಸ್ತೀರಲ್ಲ, ಹೌ ಇಟ್ ಇಸ್ ಪಾಸಿಬಲ್? ಹೆಣ್ಮಕ್ಳು ಚೆನ್ನಾಗಿ ಯಾವುದೋ ಶುಭ ಸಮಾರಂಭಗಳಿಗೆಲ್ಲ ಹೋಗೋ ಮೇಕಪ್ ಎಲ್ಲ ಓಕೆ ಫೈನ್, ಈ ಸ್ಮಶಾನಗಳಲ್ಲೆಲ್ಲ ಮೇಕ್ ಓವರ್ ಮಾಡಬಹುದು, ಅದ್ರದ್ದು ಒಂದು ಶೂಟ್ ಮಾಡ್ಬೋದು ಅನ್ನೋ ಯೋಚನೆ ನಿಮ್ಗೆ ಯಾಕೆ ಬಂತು ಅಂತ? ಆಕ್ಚುಲಿ ಏನ್ ಗೊತ್ತಾ, ನೀವು ನೋಡಿರಂಗೆ ನನ್ಗೆ ಯುನಿಕ್ ಕಾನ್ಸೆಪ್ಟ್ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಏನಾದ್ರೂ ಮಾಡ್ಬೇಕು ಡಿಫ್ರೆಂಟ್ ಆಗಿ ಅನ್ನೋದೇ ನಾನು ಯಾವಾಗ್ಲೂ ಹುಡುಕಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ಏನೇನ್ ಅನ್ಕೊಂಡಿದ್ರೆ ಎಲ್ಲಾ ಶೂಟ್ನು ಮಾಡ್ಬಿಟ್ಟಿದೆ. ಯೂಶಲಿ ಈ ತರ ಏನಾದ್ರು ಫೆಸ್ಟಿವಲ್ ಟೈಮ್ ಬಂದಾಗ ಅದ್ರ ರಿಲೇಟೆಡ್ ಶೂಟ್ಸ್ ಗಳನ್ನ, ಗಣೇಶ ಫೆಸ್ಟಿವಲ್ ಬಂದ್ರೆ, ವರಮಹಾಲಕ್ಷ್ಮಿ ಬಂದ್ರೆ ಲಕ್ಷ್ಮಿ ಮಾಡೋದು, ಈ ತರ ಎಲ್ಲ ತುಂಬಾ ಮಾಡಿದೆ. ಸೊ ಒನ್ಸ್ ದಸರಾ ಬಂದಾಗ 9 ಅವತಾರಗಳನ್ನ ಕ್ರಿಯೇಟ್ ಮಾಡಿದ್ವಿ ನಾವು. ಅದು ನಮ್ಮ ಸ್ಟೂಡೆಂಟ್ ಕ್ರಿಯೇಟ್ ಮಾಡಿದ್ದು. ಅದು ನನಗೆ ಇವತ್ತಿಗೂ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದ್ರೆ 9 ಜನಕ್ಕೆ ನಾನು ಮೇಕಪ್ ಮಾಡೋಕ್ಕಲ್ಲ, ಅವ್ರದ್ದೊಂದು ಪೋರ್ಟ್ಫೋಲಿಯೋ ಶೂಟ್ ಇತ್ತು. ಸೊ ಅವಾಗ 9 ಜನಕ್ಕೂ 9 ಜನ ಸ್ಟೂಡೆಂಟ್ ಮಾಡಿದ್ದು. ನಾನು ಜಸ್ಟ್ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದಷ್ಟೇ, ನಾನು ಹಿಂಗೆ ಟಚ್ಚು ಮಾಡಿಲ್ಲ. ನೀವು ಮಾಡೆಲ್ಸ್ಗಳನ್ನ ಕೇಳಿಬೇಕಿದ್ರೆ ಸೊ ಆ ಶೂಟ್ಗಳನ್ನ ನೋಡಿದ್ರೆ ಇವತ್ತಿಗೂ ತುಂಬಾ ಖುಷಿ ಆಗುತ್ತೆ. ಲೈಫ್ ಟೈಮ್ ಮೆಮೊರಿ ಅದು. ಸೊ 9 ಜನ ಶೂಟ್ ಮಾಡಿದಾಗ ಏನಾಯ್ತು, ಟೈಮ್ ಸಾಲಿಲ್ಲ ನಮ್ಗೆ ಶೂಟ್ ಮಾಡ್ಕೊಳಕ್ಕೆ. ಬಿಕಾಸ್ 9 ಜನದ ಮೇಕಪ್, 9 ಜನದ್ದು ಶೂಟ್ ಮಾಡ್ತಾ ಇದ್ವಾ. ಸೊ ಟೈಮ್ ಆಯ್ತು. ಕಾಳಿ ಶೂಟ್ ಏನಾಯ್ತು, ಲಾಸ್ಟ್ ಮಾಡ್ತಾ ಸ್ವಲ್ಪ ಟೈಮ್ ಆಗೋಯ್ತು. ನನ್ನ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಕಾಳಿನೇ ಮೇನ್ ಅಲ್ವಾ ಒಂದು 9 ಅವತಾರದಲ್ಲಿ. ಸೊ ಅದ್ರಲ್ಲಿ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ಆ ಲುಕ್ನ ಮತ್ತೆ ರೀಕ್ರಿಯೇಟ್ ಮಾಡಿದೆ. ಆ ಪೋರ್ಟ್ಫೋಲಿಯೋ ಶೂಟ್ ಮುಗಿದ್ಮೇಲೆ ಅದೇ ಮಾಡೆಲ್ನ ಕರೆಸಿ ಮತ್ತೆ ಆ ಮಾಡೆಲ್ಗೆ ಪೇ ಮಾಡಿ. ಸೊ ನಾವೇನ್ ಮಾಡಿದ್ವಿ, ಇವಾಗ ಅದೇ ತರ ಮಾಡಿದ್ರೆ ಸೇಮ್ ಆಗುತ್ತಲ್ಲ ಶೂಟ್ ಅಂತ ಹೇಳ್ಬಿಟ್ಟು ಒಂದು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ನನಗೆ ಏನಾದ್ರೂ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರ್ಬೇಕಲ್ಲ ಅಂತ ಸ್ಮಶಾನದಲ್ಲಿ ಮಾಡ್ಬೋದಲ್ವಾ ಕಾಳಿನ ಅಂತ ಒಂದು ಪ್ಲಾನ್ ಬಂತು. ಸೊ ಫೋಟೋಗ್ರಾಫರ್ನೆಲ್ಲ ಕೇಳಿದ್ವಿ. ಅವರು ಮ್ಯಾಮ್ ಮಶಾಣದಲ್ಲ ಅಂತ ಅಂದ್ರು. ಸರ್ ಬನ್ನಿ ಸರ್, ಏನಾಗಲ್ಲ ಅಂತ ಹೇಳಿದ್ವಿ. ಪಾಪ ಬಂದ್ರು. ಅವರು ತುಂಬಾ ಸಪೋರ್ಟಿವ್ ಆಗಿತ್ತು. ನಮ್ಮ ಟೀಮ್ ಕೂಡ, ನನ್ನ ಸ್ಟಾಫ್ಗಳು ಕೂಡ ಬಂದ್ರು. ಸೊ ತುಂಬಾ ಚೆನ್ನಾಗಾಯ್ತು ಶೂಟು. ನಮ್ಮ ಮಾಡೆಲ್ ಅಂತ ತುಂಬಾ ಚೆನ್ನಾಗಿ ಭಯನೇ ಇಲ್ಲದೆ ಬಂದ್ರು ಹೇಳ್ಬೇಕಂದ್ರೆ. ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಬೇಡ ಮಶಾಣದಲ್ಲಿ ಬೇಡ ಬಿಕಾಸ್ ಎಲ್ಲರಿಗೂ ಭಯ ಅಲ್ವಾ ಸ್ಮಶಾನದಲ್ಲಿ ಮಾಡೋದು. ನೀವು ನಂಬಲ್ಲ, ಸ್ಮಶಾನದಲ್ಲ ನಮ್ಗೆ ಕೊಟ್ರು ನೋಡಿ ಅಲ್ಲಿ ಇನ್ಚಾರ್ಜ್, ಅವರು ಕೂಡ ನಮ್ಗೆ ಹೇಳಿದ್ರು 6 ಗಂಟೆಗೆ ಮುಂಚೆ ನೀವು ಈಚೆ ಹೋಗ್ಬಿಡ್ಬೇಕು ಅಂತ. ನಾವು ಆಕ್ಚುಲಿ ಮಧ್ಯಾಹ್ನ ಹೋದ್ವಿ, ಒಂದು 2 o'clockಗೆ. ಸೊ ನಮ್ಮ ಶೂಟ್ ಮುಗ್ದಿದೆ ನೈಟ್ 10 o'clock. ಒಂಚೂರು ಲೈಟ್ ಇಲ್ಲ, ಕತ್ಲಲ್ಲಿ ಜಸ್ಟ್ ಕ್ಯಾಮ್ರಾಮ್ಯಾನ್ ತಂದಿರೋ ಲೈಟ್ ಅಲ್ಲಿ ಬೆಂಕಿ ಹಾಕಿ ನಾವು ಅದ್ರ ಮುಂದೆ ಅವ್ರು ಜಂಪ್ ಮಾಡೋ ತರ ಮಾಡಲು ಮರದ ಮೇಲೆ ಕೂರಿಸಿ ತುಂಬಾ ಎಂಜಾಯ್ ಕೂಡ ಮಾಡಿದೀವಿ. ಸೊ ಅವತ್ತೇ ನಮಗ್ ಗೊತ್ತಾಯ್ತು ಸ್ಮಶಾನದಲ್ಲಿ ದೆವ್ವ ಇರಲ್ಲ. ಒಂದು ದೇವಿ ಲುಕ್ಗಳನ್ನ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡಿದ್ದೆ ನಾವು, ನಮ್ಮ ಶಿಲ್ಪಾಗೌಡ ಅಕಾಡೆಮಿ. ಒಂದು ದೇವಿನ ಕಾನ್ಸೆಪ್ಟೇ ಇದುವರೆಗೂ ಬ್ಯಾಂಗ್ಳೂರಲ್ಲಿ ಯಾರು ಮಾಡಿರ್ಲಿಲ್ಲ. ಸೊ ಫಸ್ಟ್ ದೇವಿ ಲುಕ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಮಾಡಿದ್ಮೇಲೆ ತುಂಬಾ ಜನ ಅದನ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಕಾಪಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಸ್ಟೂಡೆಂಟ್ಸ್ ಸ್ಟಾಫ್ ಎಲ್ಲ ಹೇಳ್ತಾ ಇರ್ತಾರೆ, ಮ್ಯಾಮ್ ನಿಮ್ದನ್ನ ಎಲ್ಲಾರು ಕಾಪಿ ಮಾಡ್ತಾರೆ ಅಂತ ಹೇಳಿ. ನಾನು ಯಾರಿಗೆ ಕ್ರಿಯೇಟಿವಿಟಿ ಮಾಡಕ್ ಬರಲ್ವಾ ಅವ್ರು ಕಾಪಿ ಮಾಡ್ತಾರೆ. ಸೊ ಯಾರು ಎಷ್ಟೇ ಕಾಪಿ ಮಾಡಿದ್ರು ನಮ್ ರಿಸಲ್ಟ್ ಕೊಡಕ್ ಆಗಲ್ಲ ಅಲ್ವಾ. ಇನ್ನು ಒಂದು 15-20 ವರ್ಷಗಳ ನಂತರ ಈ ಮೇಕ್ ಓವರ್ ಇಂಡಸ್ಟ್ರಿ ಎಲ್ಲಿ ಹೋಗಿ ನಿಲ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಕೆಲವೊಬ್ರು ಬೈಲ್ ನಾನು ಕೇಳಿದೀನಿ ಅಷ್ಟೇ, ಮೇಕಪ್ ಇಂಡಸ್ಟ್ರಿ ಬಿದ್ದೋಯ್ತು ಅಂತ. ಖಂಡಿತ ಬೀಳಲ್ಲಪ್ಪ. ಹೆಣ್ಮಕ್ಳು ಇರೋವರೆಗೂ ಮೇಕಪ್ ಇಂಡಸ್ಟ್ರಿ ಬೀಳಲ್ಲ. ನಿಜ ಅಲ್ವಾ? ನಿಜ. ಎಲ್ಲೋಗುತ್ತೆ, ಏನೋ ಒಂಚೂರು ಅರ್ನಿಂಗ್ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತೆ ಬಿಟ್ರೆ ಹೆಣ್ಮಕ್ಳು ಇರೋವರೆಗೂ ಫ್ಯಾಷನ್ ಬೀಳಲ್ಲ. ಮೇಕಪ್ ಇಲ್ದೆ ಹೆಣ್ಮಕ್ಳು ಇರ್ತಾರ? ನಿಜ. ಹೆಣ್ಮಕ್ಳು ಊಟ ಬಿಟ್ರು ಪರವಾಗಿಲ್ಲ, ಮೇಕಪ್ ಬೇಕು ಅವರಿಗೆ. ಕರೆಕ್ಟ್ ಅಲ್ವಾ? ಅವ್ರ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡೋದೇ ಮೇಕಪ್ ಇಂದ. ಸೊ ಒಬ್ರು ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಂದು ಹೆಣ್ಮಕ್ಳದ್ದು ಇರುತ್ತೆ. ಸೊ ಹಾಗಾಗಿ ಮೇಕಪ್ ಇಂಡಸ್ಟ್ರಿ ಬೀಳುತ್ತೆ ಅಂತ ನನ್ಗೆ ಯಾವತ್ತೂ ಅನ್ಸಿಲ್ಲ. ಇನ್ನೂ ಅಪ್ಗ್ರೇಡ್ ಆಗುತ್ತೆ ಅಂತ. ಸೊ ಈಗ ಇತ್ತೀಚೆಗೆ ಸಲೂನ್ ಇಂಡಸ್ಟ್ರಿಗಳಿಗೆ ಫ್ರಾಂಚೈಸಿಗಳು, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಫ್ರಾಂಚೈಸಿಗಳು ಈಗ ಬರೋದು ಪ್ರಾರಂಭ ಆಗಿದೆ. ಸೊ ಇದೆಲ್ಲ ಒಂದ್ ಕಡೆ ಸಣ್ಣ ಪುಟ್ಟ ಸಲೂನ್ ನ ರನ್ ಮಾಡ್ತಾ ಇರುವಂತ ಹೆಣ್ಮಕ್ಳಿಗೆ ಥ್ರೆಟ್ ಆಗ್ಬೋದು ಅಂತ ಅನ್ಸುತ್ತಾ? ಜನಗಳು ಬ್ರ್ಯಾಂಡ್ಸ್ಗಳ ಹಿಂದೆ ಹೋದಾಗ ಫ್ರಾಂಚೈಸಿ, ಆ ಬ್ರ್ಯಾಂಡ್ಸ್ಗಳ ಫ್ರಾಂಚೈಸಿ ಪುಟ್ಟ ಊರುಗಳಿಗೂ ಬರೋದಕ್ಕೆ ಪ್ರಾರಂಭ ಆಗಿದೆ. ಸೊ ಇದೆಲ್ಲ ಒಂದ್ ಕಡೆ ಚಿಕ್ಕ ಪುಟ್ಟ ಏನು ಈ ಸಲೂನ್ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ಹೊಡೆತ ಕೊಡ್ಬೋದು ಅಂತ ಅನ್ಸುತ್ತಾ? ಸೊ ಯಾರೋ ಬ್ರ್ಯಾಂಡ್ ಮಾಡಿದ್ದಾರೆ ಅದರಿಂದ ನಮ್ಮ ಬಿಸ್ನೆಸ್ ಡೌನ್ ಆಗುತ್ತೆ ಅಂದ್ರೆ ಸುಳ್ಳು. ನಮ್ಮ ಸ್ಕಿಲ್ಸ್ ನ, ನಮ್ಮ ಸ್ಟ್ರಾಟಜಿನ ನಾವು ತೋರ್ಸಕ್ ಸ್ಟಾರ್ಟ್ ಮಾಡ್ಬೇಕು ಅದ್ರ ಲೆವೆಲ್ಗೆ. ಸೊ ಅದ್ರ ಬಿಟ್ಬಿಟ್ಟು ಅಯ್ಯೋ ಯಾವ್ದೋ ಒಂದ್ ದೊಡ್ಡ ಸಲೂನ್ ಬಂದ್ಬಿಡ್ತು ಇಲ್ಲಿ, ನಾನು ಮುಳುಗೋದೆ, ನಾನು ಸೋತೋದೆ ಅಂತ ಯಾವತ್ತೂ ಒಂದು ಹೆಣ್ಮಗಳು ಕುಸ್ತೋಗ್ತಾಳೋ
ಆಬ್ವಿಯಸ್ಲಿ ಬಿಸ್ನೆಸ್ ಲಾಸ್ ಆಗುತ್ತೆ. ಸೊ ಅದಕ್ಕೆ ಕಾಂಪಿಟೇಷನ್ ಕೊಡೋದಕ್ಕೆ ನಾವು ರೆಡಿ ಇರಬೇಕು. ಓಕೆ. ಸೊ ಈ ಕಾಂಪಿಟೇಷನ್ ಅಂತ ಬಂದರೆ ನಾನು ಕೊನೆಯದಾಗಿ ಕೇಳೋದು, ಈ ಥರದ ಬಿಸ್ನೆಸ್ ಮಾಡೋದಕ್ಕೆ ಹೊರಡೋವಂಥ ಹೆಣ್ಣು ಮಕ್ಕಳಿಗೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರ? ಅಂದರೆ ಕಸ್ಟಮರ್ಸ್ಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ, ಒಬ್ಬ ಸಲೂನ್ ರನ್ ಮಾಡ್ತಿರೋ ಬ್ಯೂಟಿಷಿಯನ್ ಇರ್ಬೋದು, ಮೇಕವರ್ ಆರ್ಟಿಸ್ಟ್ ಹೆಣ್ಣು ಮಗಳಿರ್ಬೋದು, ಸೊ ಅವ್ರಿಗೆ ಕಸ್ಟಮರ್ಸ್ಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಓಕೆ, ಬ್ಯೂಟಿಷಿಯನ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಒಂದು ಬಿಸ್ನೆಸ್ ರನ್ ಮಾಡಬೇಕು ಅಂತಂದಾಗ ಫಸ್ಟು ಒಂದು ಓನರ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು. ಇವಾಗಂತೂ ಟ್ರೆಂಡ್ ಹೆಂಗಾಗ್ಬಿಟ್ಟಿದೆ ಅಂದರೆ ಬ್ಯೂಟಿ ಬಗ್ಗೆ ಐಡಿಯಾನೇ ಇರಲ್ಲ, ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಫ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾರೆ. ಸೊ ನೀವು ಕೇಳಿದ್ರಿ ತುಂಬಾ ಕಾಂಪಿಟೇಷನ್ ಇದೆ, ಕೆಲವೊಂದು ಕ್ಲೋಸ್ ಮಾಡ್ತಾರೆ, ಕೆಲವೊಂದು 4-5 ವರ್ಷದಲ್ಲೇ ಕ್ಲೋಸ್ ಮಾಡ್ಬೋದು, ಈ ಥರ ಎಲ್ಲ ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದು ಯಾವಾಗ ಆಗುತ್ತೆ ಅಂದರೆ ಯಾವಾಗ ಓನರ್ ಕೈಯಲ್ಲಿ ಕೆಲಸ ಇರಲ್ಲ, ಬರೀ ಸ್ಟಾಫ್ ಮೇಲೆ ಡಿಪೆಂಡ್ ಆಗ್ತಾರೆ. ಸೊ ಅವರು ಆ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗತ್ತೆ ಫ್ಯೂಚರಲ್ಲಿ. ಸೊ ಏನಾಗುತ್ತೆ ಅಂದರೆ ಇವಾಗ ನೀವು ನೋಡಿದಂಗೆ ಓನರ್ ಇದ್ರೆ ಬೇರೆ ತರ ಕೆಲಸ ಮಾಡ್ತಾರೆ, ಓನರ್ ಇಲ್ಲದೆ ಇದ್ರೆ ಬೇರೆ ತರ ಕೆಲಸ ಮಾಡ್ತಾರೆ. ಹಾಗಂತ ಒಳ್ಳೆ ಸ್ಟಾಫ್ಗಳು ತುಂಬಾ ಇದಾರೆ. ಇವಾಗ ನನ್ನ ಹತ್ರ ಇದಾರೆ ಕೆಲವೊಬ್ರು ಸ್ಟಾಫ್ಗಳು ತುಂಬಾ ಜೀನ್ಯೂನ್ ಹೇಳ್ಬೇಕಂದ್ರೆ. ಅದೇ ತರ ಕೆಲವೊಬ್ರು ಬಂದು ಹೋಗಿದ್ದಾರೆ, ಕಳಿಸ್ಬಿಟ್ಟಿದೀನಿ ಆಯ್ತಾ. ಸೊ ಹೆಂಗಂದ್ರೆ ನಾವಿದ್ರೆ ಒಂಥರ ಕೆಲಸ ಮಾಡ್ತಾರೆ, ಇಲ್ದೇ ಇದ್ರೆ ಒಂದು ಕೆಲಸ ಮಾಡ್ತಾರೆ. ಓಕೆನಾ? ಸೊ ಅದ್ರ ಬಗ್ಗೆ ಫಸ್ಟ್ ಓನರ್ ಆದವ್ರಿಗೆ ನಾಲೆಡ್ಜ್ ಇರ್ಬೇಕು ಅದನ್ನ ತಿದ್ದೋದಿಕ್ಕೆ. ಇಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ದುಡ್ಡಿದೆ, ಫ್ರಾಂಚೈಸಿ ತಗೋತೀವಿ, ಮತ್ತೊಂದು ತಗೋತೀವಿ, ನೋಡ್ಕೋತೀವಿ ಅಂತಂದ್ರೆ ಆಬ್ವಿಯಸ್ಲಿ ಕ್ಲೋಸ್ ಮಾಡ್ಲೇಬೇಕು. ಸೊ ಬಿಸ್ನೆಸ್ನ ಸತತವಾಗಿ ರನ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕ್ಲೈಂಟ್ಸ್ ಹತ್ರ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು, ಅವ್ರ ಜೊತೆ ಬಾಂಡಿಂಗ್ ಚೆನ್ನಾಗಿರ್ಬೇಕು. ಸೊ ಕ್ಲೈಂಟ್ಗೆ ನಾವು ಕೊಡುವಂಥ ಸರ್ವಿಸ್ಸು 100% ರಿಸಲ್ಟ್ ಇರಬೇಕು. ಬಟ್ ನಾನ್ ನಂಬಿರೋದು ಒಂದೇ, ಸರ್ವಿಸ್ ಚೆನ್ನಾಗಿದ್ರೆ ಯಾವ ಕ್ಲೈಂಟು ಎಲ್ಲೂ ಹೋಗಲ್ಲಪ್ಪ. ಯಾಕಂದ್ರೆ ಎಲ್ಲೆಲ್ಲಿಂದನೂ ಹುಡ್ಕೊಂಡು ಬರ್ತಾರೆ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಾನೇ ಕೇಳ್ತೀನಿ, ಒಂದು ಐಬ್ರೋಸ್ ಅಲ್ಲಿಂದ ಚಾರ್ಜ್ ಹಾಕೊಂಡು ಬರ್ತಿರಲ್ಲ, ವೇಸ್ಟ್ ಅಲ್ವಾ ನಿಮ್ಗಿದು ಅಂತ. ಇಲ್ಲ, ಶಿಲ್ಪಾ ಗೌಡನೇ ಐಬ್ರೋ ಮಾಡ್ಬೇಕು ಅವ್ರಿಗೆ. ಇವತ್ತಿಗೂ ನನ್ನ ಹತ್ರ ಎಷ್ಟೋ ಸ್ಟಾಫ್ ಇದ್ದಾರೆ, ಅಷ್ಟು ಸ್ಟಾಫ್ ಇದ್ರು ನಾನು ಐಬ್ರೋ ಮಾಡಿದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ 15 ವರ್ಷದಿಂದ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅವರಿಗೆ ನಾನೇ ಬೇಕು. ನನಗೆ ಬೇಜಾರಾಗುತ್ತೆ, ಎಲ್ಲಿಂದನೋ ಎಷ್ಟೆಲ್ಲ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರ್ತೀವಿ, ಅಲ್ಲೇ ಎಲ್ಲಾದ್ರೂ ಮಾಡಿಸ್ಕೊಳ್ಳಿ ಅಂತೀನಿ. ಇಲ್ಲ. ಸೊ ಆ ತರ ಒಂದು ನಾವು ಕ್ಲೈಂಟ್ ಜೊತೆ ಬಾಂಡಿಂಗ್ ನ ಬಿಲ್ಡ್ ಮಾಡ್ಕೊಂಡ್ರೆ ಈ ಬ್ಯೂಟಿ ಇಂಡಸ್ಟ್ರಿನಲ್ಲಿ ದುಡಿಯೋಷ್ಟು ಬೇರೆ ಎಲ್ಲೂ ಅರ್ನ್ ಮಾಡಕ್ ಆಗಲ್ಲ. ಸೊ ಸಾಕಷ್ಟು ವಿಷಯಗಳ ಬಗ್ಗೆ ಇವಾಗ ಚರ್ಚೆ ಮಾಡಿದ್ವಿ. ಒಂಥರ ನನಗೆ ಕೂತಿದ್ದಾಗ ಎಲ್ಲೋ ಒಂದು ಕಡೆ ಈ ಮೇಕಪ್ ಕೋರ್ಸ್ನ ಟ್ರೈನಿಂಗಿಗೆ ಕೂತಿದ್ನೇನೋ ಅನ್ನೋ ಥರದ ಫೀಲ್ ಆಯಿತು. ಯಾಕಂದ್ರೆ ಅಷ್ಟು ತುಂಬ ಏನೇನು ಮಾಹಿತಿಗಳು ಬೇಕಿತ್ತು ಅದ್ರ ಬಗ್ಗೆ ಹೇಳಿದ್ರಿ. ಈ ಮೇಕಪ್ ಇಂಡಸ್ಟ್ರಿಯ ಹಿಂದಿರೋಂತಹ ಒಂದು ಕಹಿ ಸತ್ಯಗಳ ಬಗ್ಗೆ ಕೂಡ ಹೇಳಿದ್ರಿ. ತುಂಬ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಬಂದು ನಮ್ಮ ಜೊತೆ ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಕ್ಕೆ. ಸೊ ನಿಮಗೋಸ್ಕರ ನವರಸ ಕಿಚನ್ ಅವರು ಸೊ ಅಥೆಂಟಿಕ್ ಆಗಿರುವಂಥ ಅವರ ಅಜ್ಜಿ ರೆಸಿಪಿಗಳನ್ನು ಅವ್ರು ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ. ಸೊ ನಿಮ್ಗೋಸ್ಕರ ಒಂದು ಹ್ಯಾಂಪರ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ನವರಸ ಕಿಚನ್. ಸೊ ನವರಸ ಕಿಚನ್ ಅವರು ಯೂಶ್ವಲಿ ಅಥವಾ ಅಜ್ಜಿ ಕಾಲದ ಸಾಂಬಾರ್ ಪೌಡರ್ ರೆಸಿಪಿಗಳನ್ನ ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರು ನಿಮ್ಗೋಸ್ಕರ ಈ ನವರಸ ಕಿಚನ್ ಇಂದ ಈ ಗಿಫ್ಟ್ ಹ್ಯಾಂಪರ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇವಾಗಿನ ನಾವು ಜಂಕ್ ಫುಡ್ ಅಲ್ಲಿ ಇದನ್ನೆಲ್ಲ ನಾವು ಮರ್ತೇ ಹೋಗಿದೀವಿ ಅಂತ ಹೇಳ್ಬೋದು. ಸೊ ಅದರಿಂದನೇ ತುಂಬಾ ಹೆಲ್ತ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ಮತ್ತೆ ರೀಓಪನ್ ಆದ್ರೆ ಎಲ್ಲರೂ ಆರೋಗ್ಯವಾಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಮೇಕಪ್ ಇಂಡಸ್ಟ್ರಿ ಬಗ್ಗೆ ಹೇಳ್ಕೊಟ್ರಿ. ಕಲಿಯುವಂಥ ಹೆಣ್ಮಕ್ಳಿಗೆ ಒಂದಷ್ಟು ಸ್ಫೂರ್ತಿಯಾಗಿದ್ದೀರಿ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀವಿ. ಇನ್ನಷ್ಟು ಹೆಣ್ಮಕ್ಳಿಗೆ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಿಮ್ಮಿಂದ ದಾರಿಯಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.